ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ಕೊಡ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಏನು ಅಂದರೆ, ಇಲ್ಲಿ ಈಗಾಗಲೇ ನಿನ್ನೆ ದಿನಾಂಕವೇ 24ನೇ ಜುಲೈ 2026ರಂದು ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಥರ್ಡ್ ರೌಂಡ್ ರಿಲೀಸ್ ಆಗಿರ್ತದೆ. ತಾವುಗಳು ಕೂಡ ನೋಡಿರ್ತೀರಿ. ಇಲ್ಲಿ ಮೂರನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ನಾನು ಕೂಡ ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಹಾಗಾದರೆ ವಿದ್ಯಾರ್ಥಿಗಳು ತಾವು ಇಲ್ಲಿ ಆ ಲಿಸ್ಟಲ್ಲಿ ಹೆಸರು ಇರುವಂತಹ ವಿದ್ಯಾರ್ಥಿಗಳು ತಾವೇನು ಮಾಡಬೇಕು, ತಕ್ಷಣವೇ ಹೋಗಿ ಅಡ್ಮಿಷನ್ ಮಾಡಬೇಕು ಶಾಲೆಗೆ ಹೋಗಿ. ಯಾಕಂದರೆ ಇಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟ ಆಗಿದೆ ಅಂದರೆ ಇಲ್ಲಿ ನಿಮಗೆ ಬಹಳಷ್ಟು ಕಡಿಮೆ ಸಮಯಾವಧಿಯನ್ನು ಕೊಟ್ಟಿದ್ದಾರೆ ಅಡ್ಮಿಷನ್ ಮಾಡಲಿಕ್ಕೆ. ಆದರೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಎಷ್ಟನೇ ದಿನಾಂಕದವರೆಗೆ ಅಥವಾ ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನ್ ಮಾಡಲಿಕ್ಕೆ ಅಂತ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಮೋಸ್ಟ್ಲಿ ಇವತ್ತು ಕೊಡ್ಬೋದು. ಕೊಟ್ಟರೆ ನಾನು ಕೂಡ ತಮಗೆ ಇಲ್ಲಿ ಮತ್ತೊಮ್ಮೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆದರೆ ಇಲ್ಲಿ ತಾವೇನು ಮಾಡಬೇಕು, ಅವರು ದಿನಾಂಕ ಕೊಡುವವರೆಗೂ ಕಾಯದೆ ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ದೀರಿ ಆ ಶಾಲೆಗೆ ಹೋಗಿ ತಕ್ಷಣವೇ ಅಡ್ಮಿಷನ್ ಮಾಡಿಸಬೇಕು. ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಏನೇನು ದಾಖಲೆಗಳು ಬೇಕು ಅಂತ ನಾನು ಈಗಾಗಲೇ ನಿನ್ನೆ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ. ಮತ್ತೆ ಏನಾದರೂ ಎಕ್ಸ್ಟ್ರಾ ದಾಖಲೆಗಳು ಬೇಕಾದರೆ ಅಲ್ಲಿ ವಸತಿ ಶಾಲೆಯ ಪ್ರಾಂಶುಪಾಲರು ತಮಗೆ ತಿಳಿಸ್ತಾರೆ. ಮ್ಯಾಕ್ಸಿಮಮ್ ಆಗಿ ಇಷ್ಟು ದಾಖಲೆಗಳು ಸಾಕು ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಮಾಡಿದ್ರು. ಹಾಗಾಗಿ ಇಲ್ಲಿ ಇಷ್ಟು ದಾಖಲೆಗಳನ್ನು ತೆಗೆದುಕೊಂಡು ತಕ್ಷಣವೇ ಆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿಸಬೇಕು. ಇಲ್ಲಿ ಬಹಳಷ್ಟು ಪೋಷಕರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಇಲ್ಲಿ ಅಡ್ಮಿಷನ್ ಮಾಡಿಸಬೇಕಾಗಿದೆ, ನಮ್ಮ ವಿದ್ಯಾರ್ಥಿಯು ಸೆಲೆಕ್ಟ್ ಆಗಿದೆ ಅಥವಾ ನಮ್ಮ ಮಗುವಿಂದು ಇಲ್ಲಿ ಥರ್ಡ್ ಲಿಸ್ಟಲ್ಲಿ ಬಂದಿದೆ ಹೆಸರು, ಆದರೆ ಯಾವ ಶಾಲೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಆದರೆ ನೋಡ್ರಿ, ಇಲ್ಲಿ ಏನು ಅಂದರೆ ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ದೀರಿ ಅನ್ನುವಂತಹ ಮಾಹಿತಿ ತಮಗೆ ಬೇಕಾದರೆ ಇಲ್ಲಿ ನೋಡ್ಬೋದು. ತಾವುಗಳು ಕೂಡ ಒಂದು ಎಕ್ಸಾಂಪಲ್ ತಮಗೆ ತಿಳಿಸ್ಕೊಡೋದಾದರೆ ಯಾವ ಶಾಲೆ ಅನ್ನೋದನ್ನು ತಮಗೆ ತಿಳಿಸ್ತೀನಿ ನೋಡ್ರಿ. ಇಲ್ಲಿ ಮೊದಲನೇದಾಗಿ ಕೊಟ್ಟಿದ್ದಾರೆ ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು. ನೀವು ಥರ್ಡ್ ಲಿಸ್ಟನ್ನು ಸೆಲೆಕ್ಟ್ ಮಾಡ್ತೀರಿ, ಒಂದು ಜಿಲ್ಲೆಯನ್ನು ತಗೊಳ್ರಿ. ಎಕ್ಸಾಂಪಲ್ ಆಗಿ ನಾನು ತುಮಕೂರು ಜಿಲ್ಲೆ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಎಲ್ಲಿ ಶಾಲೆಗಳ ಲಿಸ್ಟ್ ಇದೆ ಅನ್ನೋದನ್ನು ತಮಗೆ ಹೇಗೆ ಗೊತ್ತಾಗ್ತಾ ಇಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡ್ಬೋದು, ಮೊದಲನೇದಾಗಿ ನೀವು ತುಮಕೂರು ಡಿಸ್ಟಿಕ್ಕನ್ನು ಚಾಯ್ಸ್ ಮಾಡ್ಕೊಂಡ ನಂತರ ಅಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, 324 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು IGRS BC ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ ಶಾಲೆ ಹೆಸರು ಕೂಡ ಕೊಟ್ಟಿದ್ದಾರೆ, ಗಂಗಸಾಗರ ಅಂತೇಳಿ. ಆ ಊರಲ್ಲಿರುವಂಥ ಶಾಲೆನೇ ಮೊರಾರ್ಜಿ ಶಾಲೆ ಆಗಿರುತ್ತದೆ. ಸೊ ತಾವು ಆ ಶಾಲೆಗೆ, ಆ ಊರಿಗೆ ಹೋಗಿ ಆ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು. ಅದೇ ರೀತಿಯಾಗಿ ನಮ್ಗೆ ಕೊಟ್ಟಿದ್ದಾರೆ, ಅದರ ಕೆಳಗಡೆ 344 IGRS ಅಂತಿದೆ ನೋಡಿ. ಇಲ್ಲಿ ST ಅಂತಿದೆ, ಅದು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಒಂದು ವಸತಿ ಶಾಲೆ ಮೊರಾರ್ಜಿದು. ಇಲ್ಲಿ ಶ್ರೀನಿವಾಸಪುರ ಅಂತ ಕೊಟ್ಟಿದ್ದಾರೆ, ಶ್ರೀನಿವಾಸಪುರ ರೋಡ್, ಇಲ್ಲಿ ವೆಂಕಟಾಪುರ ಅಂತಿದೆ ನೋಡಿ. ಇವೆಲ್ಲ ಶಾಲೆಗಳ ಹೆಸರು ಆಗಿರ್ತವೆ. ಇದೇ ರೀತಿ ತಾವು ಕೂಡ ನೋಡ್ತಾ ಹೋಗಬೇಕು. ಇಲ್ಲಿ ಸೀರಿಯಲ್ ನಂಬರ್ ಅಂತ ಹಾಕಿ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆ ಸ್ಕೂಲ್ ಅಂತ ಕೊಟ್ಟಿದ್ದಾರೆ, ಆ ಸ್ಕೂಲಲ್ಲಿ ಒಟ್ಟು 7 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದು ಆದ ನಂತರ ಮತ್ತೆ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಅವು 344 ಅಂತಿದೆ, ST ಅಂತಿದೆ ನೋಡಿ, IGRS ಶ್ರೀನಿವಾಸಪುರ ರೋಡ್ ವೆಂಕಟಾಪುರ ಅಂತಿದೆ ಅಲ್ವಾ. ಇವೆಲ್ಲ ಶಾಲೆಗಳ ಹೆಸರು. ಈ ರೀತಿ ತಮ್ಮ ಜಿಲ್ಲೆಯ ಲಿಸ್ಟಲ್ಲಿ ಕೂಡ ಶಾಲೆಗಳ ಹೆಸರು ಇರುತ್ತೆ. ಮತ್ತು ಇಲ್ಲಿ STS ನಂಬರ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ CET ನಂಬರ್ ಕೊಟ್ಟಿದ್ದಾರೆ, CET ರ್ಯಾಂಕ್ ತಾವು ಅದನ್ನು ನೋಡ್ಬೋದು. ಇಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಸ್ಯಾಟ್ಸ್ ನಂಬರ್ನ ಸರ್ಚ್ ಮಾಡಿ ತಾವು ಮೊದಲು ಡೌನ್ಲೋಡ್ ಮಾಡಿಕೊಡ್ರಿ. ಡೌನ್ಲೋಡ್ ಆದ ನಂತರ ಸ್ಯಾಟ್ಸ್ ನಂಬರನ್ನು ಹಾಕಿ ಚೆಕ್ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಪ್ರತಿಯೊಂದು ಇಡೀ ಜಿಲ್ಲೆಯ ಲಿಸ್ಟನ್ನು ಕೂಡ ಚೆಕ್ ಮಾಡಿಕೊಡ್ರಿ. ಯಾಕಂದರೆ ಇಲ್ಲಿ ಲಿಸ್ಟ್ ಹೇಗಿದೆ ಅಂದರೆ ಅದು ಇಡೀ ನೀವು ಮೂರನೇ ಲಿಸ್ಟಲ್ಲಿ ನೋಡ್ತಾ ಹೋದರೆ ಇಲ್ಲಿ ಔಟ್ ಆಫ್ ತಾಲೂಕಲ್ಲಿ ಕೂಡ ಸೆಲೆಕ್ಷನ್ ಆಗಿರುವಂಥ ಚಾನ್ಸಸ್ ಇರುತ್ತದೆ. ಹಾಗಾಗಿ ಇಡೀ ಜಿಲ್ಲೆಯ ಲಿಸ್ಟನ್ನು ಕೂಡ ತಾವು ಚೆಕ್ ಮಾಡಿಕೊಡ್ರಿ. ಇಲ್ಲಿ ಯಾಕಂದರೆ ಕೆಲವೊಂದು ಸಾರಿ ಏನಾಗಿರುತ್ತೆ ಅಂದರೆ ವಿದ್ಯಾರ್ಥಿಗಳ ಲಿಸ್ಟು ಬೇರೆ ಬೇರೆ ತಾಲೂಕುಗಳಲ್ಲಿ ಬಂದಿರ್ತದೆ. ನಾನು ಆಲ್ರೆಡಿ ಈ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಔಟ್ ಆಫ್ ತಾಲೂಕಲ್ಲಿ ಕೂಡ ಇದ್ದೇ ಇರ್ತದೆ. ಹಾಗಾಗಿ ನೀವು ಪ್ರತಿಯೊಂದು ತಾಲೂಕನ್ನು ನಿಧಾನವಾಗಿ ಚೆಕ್ ಮಾಡ್ತಾ ಬನ್ನಿ. ಸಂಪೂರ್ಣವಾದಂಥ ಲಿಸ್ಟನ್ನು ನೋಡ್ತಾ ಹೋಗಿ. ಆಗ ನಿಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದಾರಿಲ್ವ ಅಂತ ಗೊತ್ತಾಗುತ್ತೆ. ಮತ್ತು ಶಾಲೆ ಹೆಸರು ಕೂಡ ಈ ರೀತಿ ಇರ್ತದೆ, ಯಾವ ಶಾಲೆ ಅಂತ ಸ್ಕೂಲ್ ಅಂತ ಕೊಟ್ಟಿರ್ತಾರೆ, ಅದ್ರ ಮುಂದ್ಗಡೆ ನೋಡ್ತಾ ಹೋಗಿರ್ತೀರಿ ನೀವು ಕೂಡ. ಅಲ್ಲಿ MDRS ಅಂತ ಇರ್ತದೆ, ಇಲ್ಲ IGRS ಅಂತ ಇರ್ತದೆ, ಅಥವಾ SC ಅಂತ ಇರುತ್ತೆ, ಅಥವಾ ST ಕೂಡ ST ಅಂತರೂ ಇರುತ್ತೆ. ಸೊ ಎಲ್ಲ ಮಾಹಿತಿ ಅವು ನೋಡಿಕೊಂಡು ತಾವೇನು ಮಾಡಬೇಕು, ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿಸಬೇಕಾಗುತ್ತದೆ. ಇಲ್ಲಿ ಕೆಲವರು ಏನು ಹೇಳ್ತಾ ಇದ್ರಿ, ಕೇವಲ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳ ಲಿಸ್ಟ್ ಮಾತ್ರ ಅಂತ ಹೇಳ್ತಾ ಇದ್ರಿ. ಆದರೆ ಹಾಗೇನಿಲ್ಲ. ಇದು ಏನು ಅಂದರೆ ವಸತಿ ಶಾಲೆಗಳ ಲಿಸ್ಟ್ ನೋಡ್ತಾ ಹೋಗ್ಬೇಕು ನೀವು ಮೊದಲಿಗೆ. ಯಾವ ವಸತಿ ಶಾಲೆಗಳಲ್ಲಿ ಉದಾಹರಣೆಗೆ ಪರಿಶಿಷ್ಟ ಜಾತಿ ವಸತಿ ಶಾಲೆ ಅಂತಿತ್ತು ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಲಿಸ್ಟ್ ಇರ್ತದೆ ಅದು. ಮತ್ತು ಅಲ್ಲಿ ಈಗಾಗಲೇ ಸೆಕೆಂಡ್ ಲಿಸ್ಟಲ್ಲಿ ಬೇರೆ ಬೇರೆ ಕಾಸ್ಟ್ ವಿದ್ಯಾರ್ಥಿಗಳನ್ನ ಆ ಶಾಲೆಗಳಲ್ಲಿ ತಗೊಳ್ತಾರೆ. ಆದರೆ ಅವರು ಆಲ್ರೆಡಿ ಅಡ್ಮಿಷನ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಆ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ಸೀಟುಗಳು ಥರ್ಡ್ ಲಿಸ್ಟಲ್ಲಿ ಇಲ್ಲ. ಹಾಗಾಗಿ ನಿಮಗೆ ಅನಿಸಿರ್ಬೋದು ಆ ರೀತಿ ಏನು ಅಂದರೆ ಕೇವಲ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಲಿಸ್ಟ್ ಮಾತ್ರ ಅಂತ. ನೀವು
ಕೇವಲ ನಿಮ್ಮ ತಾಲೂಕಿಂದ ಅಷ್ಟೇ ಅಲ್ಲ, ಬೇರೆ ಬೇರೆ ತಾಲೂಕುಗಳದ್ದು ಚೆಕ್ ಮಾಡ್ತಾ ಬನ್ನಿ ಮತ್ತು ಔಟ್ ಆಫ್ ಡಿಸ್ಟಿಕ್ ಬೇರೆ ಬೇರೆ ಜಿಲ್ಲೆಗಳದ್ದು ನೋಡ್ಕೊಳ್ರಿ, ನಿಮಗೆ ಗೊತ್ತಾಗ್ತದೆ. ಇಲ್ಲಿ ಇದು ಯಾವ ರೀತಿಯಾದಂತಹ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಅಂದರೆ, ಅವರು ಸೆಕೆಂಡ್ ಲಿಸ್ಟಲ್ಲಿ ಅಡ್ಮಿಷನ್ ಮಾಡಿ ಕೆಲವರು ಏನು ಮಾಡಿದ್ದಾರೆ, ಮತ್ತೆ ವಾಪಸ್ಸು ಮೂಲ ಶಾಲೆಗೆ ಹೋಗಿದ್ದಾರೆ. ಇನ್ನು ಕೆಲವರು ಅಡ್ಮಿಷನ್ ಮಾಡಿಲ್ಲ. ಹಾಗಿದ್ದಾಗ ಉಳಿದಿರುವ ಸೀಟುಗಳ ಆಧಾರದ ಮೇಲೆ ಯಾವ್ಯಾವ ಕಾಸ್ಟ್ ವಿದ್ಯಾರ್ಥಿಗಳಿಗೆ ಸೀಟುಗಳು ಉಳಿದಿದ್ದು, ಅದೇ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ಅವರು ಇಲ್ಲಿ ಮೀಸಲಾತಿ ಮತ್ತು ಅವರ ಸ್ಕೂಲ್ ಚಾಯ್ಸಿಂಗ್ ಆಧಾರದ ಮೇಲೆ, ಶಾಲಾವಾರು ಆದ್ಯತೆ ಆಧಾರದ ಮೇಲೆ ಮತ್ತು ಅದರೊಂದಿಗೆ ಅವರು ಪಡೆದುಕೊಂಡಿರುವಂತಹ ಮೆರಿಟ್ ಮಾರ್ಕ್ಸ್ಗಳ ಆಧಾರದ ಮೇಲೆ ಆಯ್ಕೆ ಮಾಡಿದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ನೀವು ಅಥವಾ ಪೋಷಕರೇ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಅದು ಆಯ್ಕೆ ಆಗಿಲ್ಲ ಅಂದರೆ ತರ್ಡ್ ಲಿಸ್ಟಲ್ಲಿ ಬಂದಿರ್ಬೋದು, ಕೆಲವರು ಬಂದಿಲ್ಲ. ಇಲ್ಲಿ ತರ್ಡ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ಅಂದರೆ ಮತ್ತೆ 4ನೇ ಲಿಸ್ಟ್ ಬರುತ್ತಾ ಅಂತ ಕೇಳಿದ್ರಿ. ಅದರ ಬಗ್ಗೆ ನಾನು ತಮಗೆ ಸಂಜೆ ಒಂದು ವಿಡಿಯೋ ಮೂಲಕ ಹೆಚ್ಚಿನ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.